ಇನ್ನೆರಡು ತಿಂಗಳ ಹಿಂದೆ ಸಿಕೆಪಾಳ್ಯ ಗೊಲ್ಲರಹಟ್ಟಿಯಲ್ಲಿ ಮಹಿಳೆಯನ್ನ ಚಿರತೆಗೆ ಬಲಿ ಪಡೆದ ಹಿನ್ನೆಲೆಯಲ್ಲಿ ಸೋಂಪುರ ಹೋಬಳಿಯ ಶ್ರೀ ಮುದ್ವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಮುಂದೂಡಲಾಗಿತ್ತು. ಸೋಮವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ 20ನೇ ವರ್ಷದ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಮುದ್ವೀರೇಶ್ವರ ಮೂರ್ತಿಗೆ ಬೆಳಗ್ಗೆ ರುದ್ರಾಭಿಷೇಕ, ಹೂವಿನ ಅಲಂಕಾರದೊಂದಿಗೆ ಹೋಮ ಹವನಗಳು ನಡೆಸಲಾಯಿತು. ದೇವರಿಗೆ ಭಕ್ತಾದಿಗಳು ಹೂವಿನ ಅಲಂಕಾರವನ್ನು ನೆರವೇರಿಸಿದರು. ನಂತರ ಮಹಾಮಂಗಳಾರತಿ ನಡೆಯಿತು. ನಂತರ ಪಲ್ಲಕ್ಕಿ ಉತ್ಸವವನ್ನು ಮುದ್ವೀರೇಶ್ವರ ಸ್ವಾಮಿಯಲ್ಲಿ ಕೂರಿಸಿ ಗೊಲ್ಲರಹಟ್ಟಿ ಗ್ರಾಮದ ಮಹಿಳೆಯರು ಆರತಿ ಬೆಳಗುವ ಮೂಲಕ ಪಲ್ಲಕ್ಕಿಗೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅರ್ಚಕ ಶಿವಶಂಕರ್ ಮಾತನಾಡಿ, ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರ ಇಲ್ಲಿ ಜಾತ್ರೆ ಜರುಗುತ್ತದೆ. ಆದರೆ ಈ ಬಾರಿ ಚಿರತೆ ದಾಳಿ ಮಾಡಿ ಮಹಿಳೆಯನ್ನ ಕೊಂದ ಹಿನ್ನೆಲೆಯಲ್ಲಿ ಜಾತ್ರೆ ಮುಂದೂಡಲಾಗಿತ್ತು. ಇಂದು ಅದ್ದೂರಿಯಾಗಿ ಜಾತ್ರೆ ಆಚರಿಸಿದ್ದೇವೆ. ಶ್ರೀ ಮುದ್ವೇಶ್ವರ ಸ್ವಾಮಿಯು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ನಡೆದಿರುವ ಕುಕುತ್ಗಿರಿಯ ಈ ಪರ್ವತದ ತಪ್ಪಲಿನಲ್ಲಿ ನೆಲೆಸಿದ್ದಾರೆ. ಇದು ಬಹಳ ಪ್ರಾಚೀನ ದೇವಾಲಯವಾಗಿದೆ. ಅಪಾರ ಭಕ್ತರನ್ನು ಹೊಂದಿದೆ. ಕುಲದೇವರಾಗಿ ಆರಾಧ್ಯ ದೇವರಾಗಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿದೆ ಎಂದು ಹೇಳಿದರು. ನಮಗೆ ಈ ದಿವಸ ಖುಷಿ ಅಂದರೆ ಅಷ್ಟಿಷ್ಟಲ್ಲ, ಭಾಳ ಖುಷಿ ಆಗ್ತದೆ. ಆಮೇಲೆ ಭಕ್ತರು ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆನೇ ಇರಲಿಲ್ಲ ನಮಗೆ. ಆದರೂ ಭಕ್ತರುಗಳೆಲ್ಲ ಬಂದವ್ರೆ, ಸಹಕರಿಸವ್ರೆ. ನಾವು ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದು, ಈ ಥರ ಏನೋ ತೊಂದರೆ ಆಗಿಬಿಟ್ಟು ಪೋಸ್ಟ್ ಬಂದ್ ಆಗಿತ್ತು ಜಾತ್ರೆ ಅಂದ್ಬಿಟ್ಟು. ಆಮೇಲೆ ಎಲ್ಲರೂ ಸಹಕಾರ ಕೊಟ್ಟವ್ರೆ ಭಕ್ತಾದಿಗಳು. ಇವತ್ತು ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ. ಇವತ್ತು ಹೋಮ, ನವಗ್ರಹ ಶಾಂತಿ, ರುದ್ರಾಭಿಷೇಕ, ಅಲಂಕಾರ ಸ್ವಾಮಿಗೆ ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ ಸರ್. ಏನು ಅಂದರೆ ಸ್ವಲ್ಪ ಲೇಟ್ ಆಯ್ತು, ಅಷ್ಟು ಬಿಟ್ಟರೆ ಪ್ರತಿ ವರ್ಷ ಜಾತ್ರೆ ಹೆಂಗೆ ನಡೀತೀವಿ ಹಂಗೆ ನಡೀತಾ ಇದೆ. ಇವತ್ತು ಎಷ್ಟು ಜನ ಭಕ್ತರು ಬರೋ ಅಂತ ನಿರೀಕ್ಷೆ ಇದೆ ಸರ್? ನಮಗೆ ಇವತ್ತು ಅದು ಡೇಟ್ ಇದಾಗಿರೋದ್ರಿಂದ ಏನೊಂದು 3,000 ಜನ ಬರ್ಬೋದು ಅನ್ನೋ ನಿರೀಕ್ಷೆ. ಆಚೆ ಕಡೆ ವೀರಗಾಸೆ ಉತ್ಸವ ಇರೋದು ಅದು ಪ್ರತಿ ವರ್ಷನೂ ನಾವು ಅದನ್ನು ಮಾಡ್ಕೊಂಡೇ ಬಂದಿದ್ದೀವಿ. ಶಾಸ್ತ್ರೋಕ್ತವಾಗಿ ವೀರಗಾಸೆ, ನಂದಿಧ್ವಜ ಎಲ್ಲ ಪ್ರತಿಯೊಂದು ಮಾಡ್ಕೊಂಡ್ಬಂದಿದ್ವಿ. ಈ ಚಿರತೆ ದಾಳಿ ಬಗ್ಗೆ ಏನು ಹೇಳ್ತೀರಾ ಸರ್? ನಿಂತೋಗಿತ್ತು ಅವಾಗ ಚಿರತೆ ದಾಳಿಯಿಂದ? ಚಿರತೆ ದಾಳಿ ಅಂದರೆ ಸರ್, ಈಗ ನಾವು ಎಲ್ಲರಿಗೂ ಸಹಕಾರ ನಾವು ಕೊಡಬೇಕು. ನಾವು ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಆ ಟೈಮು ನಾವು ಆ ಥರ ಒಂದು ಕೇಳಿದ್ರಿಂದ ಈಗ ಇದು ಮುಂದಕ್ಕೆ ಬಂತು. ಯಾವುದೇ ತೊಂದರೆ ಇಲ್ಲ, ಚೆನ್ನಾಗಿ ಸುಗಮವಾಗಿ ನಡೀತಾ ಇದೆ. ಹೋಟೆಲ್ ಅರಣ್ಯ ಇಲಾಖೆ ಜೊತೆ ಸ್ಪಂದಿಸಿದ್ರ? ಸ್ಪಂದಿಸ ಅವರು ಭಾಳ ನಮ್ಮೇ ಸ್ಪಂದಿಸಿರು. ಭಾಳ ಒಳ್ಳೆ ಆಫೀಸರ್ಸ್ಗಳು, ಒಳ್ಳೆ ಜನ. ಆಮೇಲೆ ಇದು 20ನೇ ವರ್ಷದ ಜಾತ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಶಿವಶಂಕರ್ ಪ್ರಧಾನ ಅರ್ಚಕರು ನಾನು. ಈ ಸಂದರ್ಭದಲ್ಲಿ ಹಲವಾರು ಭಕ್ತರು ಹಾಗೂ ಗಣ್ಯರು ಮಾತನಾಡಿದ್ದು ಹೀಗೆ. ಸ್ವಾಮಿ ನಮ್ಮ ಯಜಮಾನರು ಮನೆಯವರು 15ರಿಂದ 30 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ಹಾಗಾಗಿ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರ ನೇತೃತ್ವದಲ್ಲೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಒಂದು ವರ್ಷನೂ ಮಿಸ್ ಮಾಡಲ್ಲ. ಪೂಜಾ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಪ್ರತಿ ವರ್ಷನೂ ತುಂಬ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ. ನಮ್ಗೆ ಇಲ್ಲಿ ಬರೋಕ್ಕೆ ತುಂಬ ಸಂತೋಷ. ನೀವು ಕೂಡ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಮೇಡಮ್? ನಮ್ಮ ಮನೆ ದೇವರು ಯಜಮಾನರು ಅಂದ್ರೆ ನಮ್ಮದೇ ಮನೆ ದೇವರಾಗಿರೋದ್ರಿಂದ 30 ವರ್ಷದಿಂದನೂ ಬರ್ತಿದ್ದೀವಿ. ಇವ್ರು ಅದಕ್ಕಿಂತ ಮುಂಚೆಯಿಂದನೂ ಬರ್ತಿದ್ದಾರೆ. ಈ ಪ್ರಕೃತಿ ಸೌಂದರ್ಯ ನೋಡಿದಾಗ ಏನ್ ಅನ್ಸುತ್ತೆ? ದೇವಾಲಯ ಎಲ್ಲ ನೋಡಿದಾಗ ಚೆನ್ನಾಗಿ ಅನ್ಸುತ್ತೆ. ನಾವು ಬೆಟ್ಟ ಗುಡ್ಡಗಳು ಹೆಂಗ್ ಹೋಗಿ ಇದು ಮಾಡ್ತೀವೋ ಅದೇ ತರನೇ ಇದು ಪ್ರಕೃತಿ ಮಡಿಲಲ್ಲಿದೆ. ತುಂಬಾ ಚೆನ್ನಾಗಿದೆ. ಈ ಜಾತ್ರಾ ಮಹೋತ್ಸವದ ಬಗ್ಗೆ ಏನ್ ಹೇಳ್ತಾರೆ? ಇವತ್ತಿನ ಜಾತ್ರೆ ಬಗ್ಗೆ ಪ್ರತಿ ವರ್ಷನೂ ಅವ್ರು ತುಂಬಾ ಇಂಪ್ರೂವೈಸ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸ್ಟಾರ್ಟಿಂಗಿಗೂ ಈಗಲೂ ನಮ್ಮ ಮಾವನವ್ರ ಕಾಲದಲ್ಲಿಗೂ ಈಗಲೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಹೆಸರು ಮೇಡಮ್? ನಿರ್ಮಲ. ಎಲ್ಲಿಂದ ಬಂದಿದ್ದೀರ? ತುಮಕೂರಿಂದ. ನಾನು ಹೇಳ್ತೀನಿ, ದೇವರ ಒಂದು ನಾನು ನಿಸ್ವಾರ್ಥವಾಗಿ ನಾನು ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿ ಜಾತ್ರೆ 20 ವರ್ಷದಿಂದ ತುಂಬ ಚೆನ್ನಾಗಿ ನಡೀತಾರೆ. ಭಕ್ತಾದಿಗಳು ಎಲ್ಲ ಒಟ್ಟಾಗಿ ಪ್ರಸಾದ, ತಿಂಡಿ, ಸ್ವೀಟು, ಪೂಜೆ ಪುರಸ್ಕಾರ ಬಹಳ ಭಕ್ತಿಯಿಂದ ಮಾಡ್ಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆ ಪುರಸ್ಕಾರ ಅಂತ ಏನನ್ಸುತ್ತೆ ನಿಮ್ಗೆ ಈ ದೇವಾಲಯದ ಬಗ್ಗೆ ನೋಡಿದಾಗ? ಇತಿಹಾಸ ದಕ್ಷಿಣ ಕಾಶಿಲಿ ಈ ಶಿವಗಂಗೆಲಿ ಒಂದು ಮೇಲ್ಗೈಯಾಗಿ ಈ ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳೀತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಜಾತ್ರಾ ಮಹೋತ್ಸವ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಈ ಜನಗಳು ಈ ಭಕ್ತಿ ಶ್ರದ್ಧೆ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ ಶಾಸ್ತ್ರಿಗಳು. ವರ್ಷ ಪೂಜೆ ಮಾಡಿಸ್ತೀವಿ. ತುಂಬ ಚೆನ್ನಾಗಿದೆ, ತುಂಬ ಅನುಕೂಲ ಆಗಿದೆ. ಯಾವ ರೀತಿ ಅನುಕೂಲ ಆಗಿದೆ? ಎಲ್ಲರಿಗೂ ಅನುಕೂಲ ಆಗಿದೆ. ತುಂಬ ಚೆನ್ನಾಗಿದೆ. 35 ವರ್ಷದಿಂದ ನಾವು ಮನೆಯವ್ರ ಹತ್ರ ಪೂಜೆ ಮಾಡಿಸ್ತೀವಿ, ರುದ್ರಾಭಿಷೇಕ ಮಾಡಿಸ್ತೀವಿ. ತುಂಬ ಚೆನ್ನಾಗಿದೆ. ಯಾವ ಊರು ಸರ್ ನಿಮ್ಮದು? ನಮ್ಮ ಬೆಂಗಳೂರು. ನಿಮ್ಮ ಹೆಸರು? ಆನಂದ್. ಇದು ಉತ್ಸವ ಆಗಿದ್ಮೇಲೆ ಸುಮಾರು ಒಂದು 20 ವರ್ಷದಿಂದ ಭಕ್ತಾದಿಗಳಂತೂ ತುಂಬ ಜನ ಈ ವರ್ಷನೇ ಇಂಪ್ರೂವ್ ಆಗ್ತಾನೆ ಇದೆ ಅಲ್ಲಿ.
ಇದು ಮನೆ ದೇವ್ರು ಬೇರೆ ನಮ್ದು. ನಮ್ಮ ತಾತ ತಂದೆ ನಮ್ಮ ಕಾಲದಿಂದನೂ ಬರ್ತಾನೆ ಇದೀವಿ. ಆದ್ರೂ ಈ ಪುರೋಹಿತರು ಬಂದ್ಮೇಲೆ ತುಂಬಾ ಇಂಪ್ರೂವ್ ಆಗಿ ಹೋಗಿದೆ ದೇವಸ್ಥಾನ. ಈ ಶಂಕರಪ್ಪ ಅವ್ರು ಬಂದ್ಮೇಲೆ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಇವತ್ತಿನ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಇವತ್ತಿನ ಜಾತ್ರೆ ಬಗ್ಗೆ ಇವಾಗಿಂದು ಬರಲ್ಲ, ಚೆನ್ನಾಗಿ ನಡೀತಾ ಇದೆ. ಏನಾದ್ರೆ ಅದೇ ಚಿರತೆ ಕಾರ್ತಿಕ್ ಕಾಡ್ತೀರಿ? ಸಂಬರದಲ್ಲಿ ಆಗ್ಬೇಕಾಯ್ತು, ಅದು ಚಿರತೆ ಅವಳಿಯಿಂದ ಪೋಸ್ಟ್ಪೋನ್ ಆಗಿ ಇವತ್ತಿಗೆ ಅದು ಏನೋ ಕಾರ್ಯ ಭಗವಂತನ ಲೀಲೆಯಿಂದ ಇದಾಗಿದೆ. ನಿಮ್ಮ ಹೆಸರು? ಸುರೇಶ್ ಕುಮಾರ್ ಬಗ್ಗೆ. ಯಾವ ಊರು? ಶ್ರೀನಗರ, ಬೆಂಗಳೂರು. ಟ್ರಸ್ಟ್ನ ಪದಾಧಿಕಾರಿಗಳು, ಸೇವಾಕರ್ತರು ಸೇರಿದಂತೆ ಅಪಾರ ಪ್ರಮಾಣದ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ ಕೆಕೆನೂರು ರಾಮ್, ಕದಂಬ ಖಡ್ಗ ನ್ಯೂಸ್, ಶಿವಗಂಗೆ, ದಾಬಸ್ಪೇಟೆ. ಹೇಳ್ರಿ ಸರ್.